ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪರಾಜ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ದಾಲ್ನ ಯೂಸ್ ಮಾಡಿಕೊಂಡು ನಾನೊಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಪಾಲಕ್ ದಾಲ್ ಸಬ್ಜಿ ಥರ. ಸೊ ಬೇಕಾಗಿರುವ ಸಾಮಗ್ರಿಗಳು: ಬೇಳೆ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಒಗ್ಗರಣೆಗೆ ಅಂತ. ಇದು ಕೂಡ ಎಲ್ಲ ಮಿಕ್ಸ್ ಇರೋದು, ಸಾಸಿವೆ ಜೀರಿಗೆ ಎಲ್ಲ. ಇದು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಇದು ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು. ಸೊ ಇದಿಷ್ಟನ್ನು ನಾವು ಬೇಳೆ ಇವಾಗ ತೊಳ್ಕೊಂಡು ಪಾಲಕ್ಕು, ಬೇಳೆ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಆನಿಯನ್ನು ಒಂದು 3 ವಿಸಿಲ್ಸ್ ಬರೋದಕ್ಕೆ ಬಿಡೋಣ. ನಂತರ ಸ್ಟಾರ್ಟ್ ಮಾಡೋಣ. ಸೊ ಈಗ ಬೇಳೆ ತೊಳ್ಕೊಂಡಿದ್ದೀವಿ. ಈಗ ಆನಿಯನ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ನಾವು ಕುಕ್ಕರ್ಗೆ ಸೇರಿಸೋಣ. ಈ ಥರ ಚಿಲ್ಲಿ 2 ಪೀಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ಆಮೇಲೆ ಬೆಂದ ಮೇಲೆ ಕೂಡ ನಾವು ಮ್ಯಾಶ್ ಮಾಡುವಾಗ ಸ್ವಲ್ಪ ಈಸಿಯಾಗಿ ನೀಟಾಗಿ ಆಗುತ್ತೆ. ಕಟ್ ಮಾಡಿ ಹಾಕ್ಕೊಳ್ಳಿ. 2 ಪೀಸ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಪಾಲಕನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ವಿಸಿಲ್ಸ್ ಹಾಕ್ಸೋಣ. ಈಗ ನಾವು ಇದಕ್ಕೆ ಸ್ವಲ್ಪ 1 ಸ್ಪೂನು ಅರಿಶಿನ ಪೌಡರ್, ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸೋಣ. ಸೊ ಈಗ ಕುಕ್ಕರ್ ಕ್ಯಾಪ್ ಹಾಕಿದೆ. ಸೊ ಈಗ ಒಂದು 4 ವಿಸಿಲ್ಸ್ ಕಂಪ್ಲೀಟ್ ಆಗಲಿ, 4-5 ವಿಸಿಲ್ಸು. ಬೇಳೆ ನೀಟಾಗಿ ಮ್ಯಾಶ್ ಆಗಿ ಫೈನಲಿ ವಿಸಿಲ್ಸ್ ಆಗಿದೆ. ನೋಡೋಣ ಹೇಗಿದೆ ಅಂತ. ನೋಡಿ, ಕಮ್ಮಿ ನೀರು ಹಾಕಿ ಈ ಥರ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೆಂದಿರುತ್ತೆ. ಇವಾಗ ಈ ಥರ ಆಗಿರುತ್ತೆ. ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಬಾಣಲಿನ ಬಿಸಿಗಿಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಈಗ ನಾವು ಒಗ್ಗರಣೆ ಬೇಕಾಗಿರೋ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಬೇಯಿಸಿರುವಂಥ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಆನಿಯನ್ ಕೂಡ ಹಾಕೋಣ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಟೈಮಲ್ಲಿ ಸೇರಿಸ್ಕೋಬೇಕು, ಸ್ವಲ್ಪ ಮಟ್ಟಿಗೆ ಅಷ್ಟೇ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಲ್ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ. ನೀವು ಸಾಲ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ದಾಲ್ ಥರ ಆಗಿದೆ. ಸೊ ನಾವು ಇದನ್ನು ಚಪಾತಿ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಧ್ಯಾಹ್ನ ಟೈಮ್ಗೆ ಪಾಲಕ್ಕು ದಾಲ್ ಹಾಕಿ ಒಂದು ಗಟ್ಟಿಯಾಗಿ ಗ್ರೇವಿ ಈ ಥರ, ಒಂದು ಉಪ್ಪಿನಕಾಯಿ ಸೈಡ್ಗೆ ಸ್ವಲ್ಪ ಏನಾದ್ರು ಚಕ್ಲಿ, ಹಪ್ಪಳ ಏನಾದ್ರು ಇಟ್ಕೊಂಡ್ರೆ ಒಳ್ಳೆ ಊಟ ರೆಡಿ ಆಗುತ್ತೆ. ಮಧ್ಯಾಹ್ನ ಟೈಮ್ ದಿಢೀರಂತ ಮಾಡ್ಕೋಬೋದು.